ನಮ್ಮ ರಾಜ್ಯದ ವಿರೋಧ ಪಕ್ಷ ನಾಯಕರು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಪ್ರೀತಿಯ ಅಣ್ಣ ಇದ್ದಾನೆ. ಬಟ್ ನಾನು ಸ್ವಲ್ಪ ದಿನದಿಂದ ಎಸ್ಕೇಪ್ ಆಗಿದ್ದೆ, ಅವ್ರಿಗೆ ಸಿಕ್ಕಿರಲಿಲ್ಲ. ಅವ್ರಿಗೆ ಒಂದು ಡೌಟ್ ಇತ್ತು, ಯಾಕೆ ನನ್ನ ಮಗ ಗೊತ್ತಾಯಿಲ್ವಲ್ಲ ಅಂತ. ಅದಕ್ಕೂ ಸ್ವಲ್ಪ ವೈಯಕ್ತಿಕ ಕಾರಣ, ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗ್ಬಿಟ್ಟಿತ್ತು. ಈ L4 L5 ಅನ್ನೋದು ಏನೋ ಒಂದು ಪ್ರಾಬ್ಲಮ್ ಆಗಿ ಸ್ವಲ್ಪ ಅದು ಟ್ರೀಟ್ಮೆಂಟಲ್ಲಿದ್ದೆ ನಾನು. ಈಗ ಪರವಾಗಿಲ್ಲ. ಐ ಶುಡ್ ಥ್ಯಾಂಕ್ ಓಂಕಾರ್ ಅಂತ ನಮ್ಮ ಯೋಗಾಪಟಿಗಳು ಮತ್ತು ನನ್ನ ಸುಮಾರು US ಹೋಗಿ ಟ್ರೀಟ್ಮೆಂಟ್ ತೊಗೊಂಬಂದೀನಿ. ಈಗ ಪರವಾಗಿಲ್ಲ, ಆರಾಮಾಗಿದ್ದೀನಿ. ಮಧ್ಯೆ ಹೇಳ್ಬಿಟ್ರೆ ಸ್ವಲ್ಪ ಏನಾಗೋಗ್ಬಿಡುತ್ತೆ, ದಿನ ನ್ಯೂಸಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ, ಏನೋ ಆಗೋಗ್ಬಿಟ್ಟಿದೆ ಅಪ್ಪನಿಗೆ ಅಂತ. ಅದಕ್ಕೆ ಭಯ ಬಿದ್ದು ಎಲ್ಲೂ ಸಿಕ್ಕಿಲ್ಲ, ಯಾರಿಗೂ ಹೇಳೋಕ್ಕೆ ಹೋಗಿಲ್ಲ. ಈಗ ಆರಾಮಾಗಿದ್ದೀನಿ. ಈ ಒಂದು ವೇದಿಕೆ ಬಂದು ಭಾಳ ಅರ್ಥಪೂರ್ಣವಾದಂಥ ವೇದಿಕೆ. ಅಶೋಕ್ ಅವರು ಅವ್ರ ಬದುಕಲ್ಲಿ ತುಂಬ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ. ನಾವು ಯಾವಾಗೂ ಹೇಳಿವಿ ಅವ್ರಿಗೆ, ನೀವು ಮಾಡೋ ಕೆಲಸನ PR ಮಾಡಿಸ್ಬೇಕು, ಒಳ್ಳೆ ಅತ್ಯುತ್ತಮವಾಗಿರುವಂಥವ್ರನ್ನ ಹಿಡಿದು ಜನತೆ ಗೊತ್ತಾಗಬೇಕು. ಇಲ್ಲಾಂದರೆ ಎಲ್ಲೋ ಮರೆಯಾಗಿ ಹೋಗ್ಬಿಡುತ್ತೆ ನೀವು ಮಾಡೋ ಒಳ್ಳೊಳ್ಳೆ ಕೆಲಸಗಳು. ಯಾಕಂದರೆ ವಿಶೇಷವಾಗಿ ಈ ರಾಜಕೀಯ ಕ್ಷೇತ್ರ ಹೇಗಿರುತ್ತೆ ಅಂದರೆ, ನಮ್ಮ ಹೃದಯದಿಂದ 100% ಎಫರ್ಟ್ ಹಾಕಿ ಕೆಲಸ ಮಾಡಿದ್ರು ಕೂಡ ನಮ್ಮನ್ನು ಅಪ್ರಿಷಿಯೇಟ್ ಮಾಡೋದಕ್ಕಿಂತ ಎಲ್ಲೋ ಒಂದು ತಪ್ಪನ್ನು ಹುಡುಕ್ತಾ ಇರ್ತಾರೆ ದಿನ. ಆ ಒಂದು ತಪ್ಪು ಸಿಕ್ಬಿಟ್ರೆ ಸಾಕು, ನಮ್ಮ 99 ಕೆಲಸವನ್ನು ಮಣ್ಣುಪಾಲು ಮಾಡಿಬಿಡ್ತಾನೆ. ಅಂಥ ಒಂದು ಡೇಂಜರ್ ಫೀಲ್ಡು ನಮ್ಮದು. ಅವರು ಎಷ್ಟೆಷ್ಟೋ ಕೆಲಸ ಮಾಡಿದ್ದಾರೆ, ಅದನ್ನು ನಾನು ಈ ವೇದಿಕೆಯಲ್ಲಿ ಹೇಳೋದು ಬೇಕಾಗಿಲ್ಲ, ಮಾಧ್ಯಮದ ಮಿತ್ರರು ಮುಖಾಂತರ ಎಲ್ರಿಗೂ ಗೊತ್ತಿದೆ. ಒಂದು ಕೆಲಸ ಮಾಡಿದ್ದಾರೆ, ಅದು ಇವತ್ತು ಕೂಡ ನನ್ನ ಹೃದಯದಲ್ಲಿ ಯಾವ ಥರ ಒಂದು ಭಾವ ಮೂಡಿದೆ ಅಂದರೆ, ಇವತ್ತು ಅವರು ತಂದೆಯಾಗಿ ಇವತ್ತು ಅವರ ತಂದೆಗೆ ಒಂದು ಏನು ಹೇಳ್ತೀರಿ, ಒಂದು ಪ್ರೀತಿ ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ಇವತ್ತು ಮಾಡಿರ್ಬೋದು. ಆದರೆ ಕೊರೋನಾ ಟೈಮಲ್ಲಿ ಎಷ್ಟೋ ಜನ ತಂದೆ ತಾಯಿಗಳಿಗೆ ಇವರು ಮಗನಾಗಿ ನಿಂತು ಅವ್ರ ಋಣವನ್ನು ತೀರಿಸಿದ್ದಾರೆ. ಅವರ ಮಕ್ಕಳು ಕೂಡ ಮಾಡಿರಲ್ಲ. ಎಂಥ ದೌರ್ಭಾಗ್ಯದ ಬದುಕು ಅಂದರೆ, ಆ ಕಾಯಿಲೆ ಏನಿದೆ ಅಂದರೆ, ಅದು ಹತ್ರ ಹೋದರೆ ನಮಗೆ ಬಂದ್ಬಿಡುತ್ತೆ, ಮುಟ್ಬಿಟ್ರೆ ಬಂದ್ಬಿಡುತ್ತೆ. ನಾವು ನೀವೆಲ್ಲ ನೋಡಿದ್ದೀವಿ. ಆ ಕೇಂದ್ರದ ಮಂತ್ರಿನೂ ಕೂಡ ಗುಂಡಿ ಒಳಗೆ ಬಿಸಾಕೋದು ನೋಡಿದ್ದೀವಿ, ಎಷ್ಟು ವಿಕೃತವಾಗಿ ಬಿಸಾಕೋ ಅಂತ ಹಣೆ ಬರ. ಅಂಥ ಸಮಯದಲ್ಲಿ ನನಗೇನಾದರೂ ಪರವಾಗಿಲ್ಲ, ನಾನು ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತೇಳಿ ಶ್ರೀರಂಗಪಟ್ಟಣದಲ್ಲಿ ಕೂತು ಲಕ್ಷಾಂತರ ಜನ ಆತ್ಮಕ್ಕೆ ಅವರು ಶಾಂತಿನ ಕೋರುವಂಥ ಕೆಲಸ ಮಾಡಿದ್ರಲ್ಲ, ಅದು ಒಂದು ಕೆಲಸ ಸಾಕು ಅವ್ರ ಬದುಕಲ್ಲಿ. ಇವತ್ತು ಭಾಳ ಒಂದು ಅದ್ಭುತವಾದಂಥ ಈ ಕಾರ್ಯ. ಇದು ಪ್ರತಿಯೊಬ್ಬರೂ, ನಮಗೆಲ್ಲ 7 ಕತೆ ವಯಸ್ಸಾಗಿದೆ, 7 ವರ್ಷ ಅಂತೆ ಕತೆಗೆ ಪೂರ್ಣಾಯುಷು. ಅದು 8 7 ಹಾಕ್ಬಿಟ್ರೆ ಎಷ್ಟು, ಅದೆಲ್ಲ ದಾಟಿ ಬಂದಿದ್ದೀವಿ ನಾವು. ನನಗೆ I am 62, ಅಶೋಕಣ್ಣ ನನಗಿನ ದೊಡ್ಡವರು. ನಮ್ಮ ಕೆಲಸ ಏನು ಅಂತ ಅಂದರೆ, ಒಪ್ಪುತ್ತಾರೋ ಬಿಡ್ತಾರೋ ಸಮಾಜಕ್ಕೆ ಹೇಳ್ಬಿಡ್ಬೇಕು. ನಾವು ನಮ್ಮ ಅನುಭವಗಳನ್ನ ಹೇಳಲೇಬೇಕು. ಕೇಳೋರು ಮತ್ತು ಅದನ್ನು ಕೇಳಿಸ್ಕೊಂಡು ಶಾರ್ಟ್ಕಟ್ಟಲ್ಲಿ ಬೆಳೆಯೋಂಥವ್ರು ಹೃದಯದಲ್ಲಿ ಇಟ್ಕೊತಾರೆ. ಅಣಕ ಮಾಡೋರು ದಿನ ನೀವು ಏನೇ ಮಾಡಿ ಅಣಗಿಸ್ತಾನೇ ಇರ್ತಾರೆ. ಅದಕ್ಕೂ ಕೂಡ ಭಾಗವತದಲ್ಲಿ ಒಂದು ಭಾಳ ಬೆಸ್ಟ್ ಉದಾಹರಣೆನ ಹೇಳಿದ್ದಾರೆ. ಅವಧೂತ ಸ್ಥಿತಿಯಲ್ಲಿದ್ದಂಥ ಅವನ ಗುರುನ ಕಲ್ ತಗೊಂಡು ಹೊಡಿತಾ ಇರ್ತಾರೆ, ಹುಚ್ಚ ಪೆದ್ದ ಅಂತ. ನಾರದರು ಅವ್ರು ಕೇಳ್ತಾರೆ, ಏನಪ್ಪ ನಿನಗೆ ಬೇಜಾರಾಗಲ್ವಾ, ಇವರೆಲ್ಲ ಎಷ್ಟೊಂದು ಇದು ಮಾಡ್ತಾರಲ್ಲ ಅಂತ. ಅವ್ರು ಒಂದೇ ಒಂದು ಮಾತಂತಾರೆ, ಯಾವತ್ತೂ ಕೂಡ ನಮ್ಮನ್ನು ಅಣಕ ಮಾಡೋರು, ನಮ್ಮನ್ನು ಬೈಯೋರು ಹೆಚ್ಚಿಗೆ ಆಗಬೇಕು ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಯಾಕೆ ಅಂದರೆ, ನಮ್ಮ ಕರ್ಮಗಳನ್ನೆಲ್ಲ ಅವರು ಬೈಗಳದ ಮುಖಾಂತರ ಕಮ್ಮಿ ಮಾಡ್ತಾರೆ. ಹಾಗಾಗಿ ಅವ್ರು ಬೈಯೋರು ಇರಬೇಕು, ಯಾವತ್ತು ಇದ್ದರೆ ತುಂಬ ಒಳ್ಳೆಯದು ನಮಗೆ ಅಂತ. ಅದನ್ನೆಲ್ಲ ನಾವು ಸ್ವೀಕಾರ ಮಾಡಬೇಕು. ಹಾಗಾಗಿ ನಮಗೆ ತಿಳಿದಿದ್ದನ್ನು ನಾವು ಹೇಳಬೇಕಾಗ್ತದೆ. ತಂದೆ ಎಂಬತಕ್ಕಂಥ ಒಂದು ದೇವರನ್ನು ಇವತ್ತು ಗೌರವಿಸಬೇಕು ಅಂತ ನಾವು ಪ್ರಚೋದನೆ ಮಾಡಬೇಕು. ಇವತ್ತೇನಾಗಿದೆ, ಪಾಶ್ಚಿಮಾತ್ಯದ ದೇಶಗಳು, ಮಲ್ಟಿನ್ಯಾಷನಲ್ ಕಂಪನಿಗಳು ತಮ್ಮ ಹಣೆ ಬರವನ್ನು ಹೆಚ್ಚಿಸ್ಕೋಬೇಕು, ಅವರ ದುಡಿಮೆ ಹೆಚ್ಚಾಗಬೇಕು ಅಂದಾಗ ಅವರು ಕೆಲವು ಕಾಂಟೆಂಟ್ಗಳನ್ನ ಈ ಸಮಾಜಕ್ಕೆ ಬಿಡ್ತಾರೆ. ಲವರ್ಸ್ ಡೇ ಅವತ್ತೇನು ಕೋಟ್ಯಾಂತರ ರೂಪಾಯಿ, ಕೋಟ್ಯಾಂತರ ಅಲ್ಲ ಬಿಲಿಯನ್ ಗಟ್ಟಲೆ ರೋಜಾ ಹೂವುಗಳು ವ್ಯಾಪಾರ ಆಗ್ತವೆ. ಹಾಗೆ ಒಂದೊಂದು ದಿನಕ್ಕೆ ಒಂದೊಂದು ಹೆಸರಿಟ್ಟು ಬಿಡ್ತಾರೆ. ಇಟ್ಬಿಟ್ರೆ ಅವತ್ತೆಲ್ಲ ಸಿಕ್ಕಾಬಟ್ಟೆ ವ್ಯಾಪಾರ ಮಾಡ್ಕೊತಾರೆ. ದಿಸ್ ಆಲ್ ಕಂಟೆಂಟ್. ಆದರೆ ನಮ್ಮ ಸನಾತನ ಧರ್ಮದಲ್ಲಿ ತಂದೆ ಮತ್ತು ತಾಯಿ
ಎಂಬವರಿಗೆ ಯಾವ ಅಡ್ವರ್ಟೈಸ್ಮೆಂಟು ಬೇಕಾಗಿಲ್ಲ. ಅದನ್ನು ಸಾಕ್ಷಾತ್ ಶಿವನೇ ಹೇಳಾಗೋಯ್ತು. ಜಗತ ಪಿತರಂ ಒಂದೇ ಪಾರ್ವತಿ ಪರಮೇಶ್ವರಂ ಅಂತ ಅವನು ಹೇಳಾಗೋಯ್ತು. ಈ ವಿಶ್ವದಲ್ಲಿ ಯಾರೂ ಇಲ್ಲ ಕಣೆ, ಆ ದೇವರು ನಿನಗೆ ಜನ್ಮ ಕೊಟ್ಟಂಥ ತಂದೆ ತಾಯಿ ಇಬ್ಬರೇ ದೇವರು ನಿನಗೆ. ಯಾವ ದೇವರು ಬೆಟ್ಟದಲ್ಲಿಲ್ಲ, ಗುಟ್ಟದಲ್ಲಿಲ್ಲ, ಆಲಯದಲ್ಲಿಲ್ಲ, ನಿನ್ನ ಮನೆ ಒಳಗೆ ತಂದೆ ತಾಯಿ ರೂಪದಲ್ಲಿ ನಾನು ಅವ್ರನ್ನ ಇಟ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟಿದ್ದ. ಇದು ಇವತ್ತಿನ ಮಕ್ಕಳುಗಳು ಭಾಳ ಜವಾಬ್ದಾರಿಯಿಂದ ತಿಳ್ಕೋಬೇಕಾದಂಥ ವಿಷಯ ಇದು ಒಂದೇ. ಎಂಥ ಅದ್ಭುತ ಅಂದರೆ, ಈ ಜಗತ್ತೇ ಸೃಷ್ಟಿಯಾದಾಗ ಪ್ರಜಾಪತಿಗಳ ಮುಖಾಂತರ ಜನರನ್ನು ಹೆಚ್ಚಿಗೆ ಜನಸಂಖ್ಯೆ ಮಾಡಬೇಕು ಅನ್ನೋ ಒಂದು ಕಾಲಘಟ್ಟಗಳೆಲ್ಲ ಹಿಂದೆ ಸಾವಿರಾರು ವರ್ಷದ ಕಥೆಗಳಿವೆಲ್ಲ. ಅವತ್ತಿಂದನೂ ಕೂಡ ಬಂದಂಥದ್ದು ಒಂದೇ, ದೇವರು ನಾನು ನಿನ್ನ ತಂದೆ ಮತ್ತು ತಾಯಿ ಸ್ವರೂಪದಲ್ಲಿ ನಿನ್ನ ಜೊತೆಗೆ ಇರ್ತೀನಿ ಅನ್ನೋದು. ಅದು ತಿಳ್ಕೊಂಬಿಟ್ರೆ ಸಾಕು ಮಕ್ಕಳು. ಒಂದು ಸ್ವ ಅನುಭವ ಇದು. ಯಾವ ಮಕ್ಕಳು ತಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಿದೆ, ಇರಲಿ ನಿಮ್ಮ ಆಸೆಗಳು ಸಾಕಷ್ಟು ಇರುತ್ತೆ, ಆದರೆ ವಿಧೇಯತೆ ಇರಬೇಕು. ಯಾವುದೇ ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ ನೀವು ಏನೂ ಮಾಡೋದು ಬೇಕಾಗಿಲ್ಲ. ಒಂದು ಸಾಷ್ಟಾಂಗ ನಮಸ್ಕಾರ ನಿಮ್ಮ ತಂದೆ ತಾಯಿ ಕಾಲಲ್ಲಿ ಬಿದ್ದು ಆಚೆ ಹೋಗಿ, ಮಗ ನಿಮ್ಮನ್ನು ಯಾರಾದರೂ ತಡೆದ್ರೆ ನಿಮ್ಮ ಬೆಳವಣಿಗೆನ ನನಗೆ ಬಂದು ಪ್ರಶ್ನೆ ಕೇಳಿ, ನಿಮಗೆ ಸೋಲೇ ಇರೋದಿಲ್ಲ. ಅಂಥ ಬ್ಯೂಟಿಫುಲ್ ಪೂಜೆ ಅದು. ಹೋಗಿ ಋತ್ವಿಕ್ಸ್ಗಳನ್ನೆಲ್ಲ ಕರ್ಕೊಂಬಂದು 100 ಜನ 200 ಜನ ಎಲ್ಲ ಕೂತ್ಕೊಂಡು ಪೂಜೆ ಮಾಡಿಸಿ, ನೋ ಯೂಸ್. ಅವ ದಿನ ಈ ಟಿ ವಿಗಳಲ್ಲಿ ಶಾಸ್ತ್ರ ಹೇಳ್ತಾರಲ್ಲ, ಅವ್ರ ಹತ್ರ ಶಾಸ್ತ್ರ ಕೇಳಿ. ಅವರು ಮಹಾನ್ ದರಿದ್ರ. ಅವರು ದಿನ ಬೆಳಗ್ಗೆ ಎದ್ದರೆ ಎಂಥ ಭಯ ಹಿಡಿಸ್ತಾರೆ ಅಂದರೆ, ನೋಡ್ರಿ ನಾನು ಜ್ಯೋತಿಷಾಸ್ತ್ರದ ವಿದ್ಯಾರ್ಥಿ, ಅವನು ಯಾರೋ ಸ್ವಾಮೀಜಿ ನೋಡ್ತೀನಣ್ಣ ಎಷ್ಟು ಕೋಪ ಬರುತ್ತೆ ನನಗೆ ಅಂದರೆ, ಮಣಿ ಹಾಕಿರ್ತಾನೆ, ಕಾವಿ ಹಾಕಿರ್ತಾನೆ, ಮುಗಿದೋಯ್ತು, ನಾಶ ಈ ವರ್ಷ, ನೀವು ಸತ್ತೋದ್ರಿ ನೀವು. ಅವಾಗ ನನಗೆ ಚೆನ್ನಾಗಿ ಗೊತ್ತು, ಒಂದು ಲಾಸ್ಟಿಗೆ ಎಲ್ಲಿಗೆ ಬಂದು ನಿಲ್ಲಿಸ್ತಾನೆ ಅಂದರೆ, ನಮ್ಮ ಮಠದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ನೀವೆಲ್ಲ ರಿಜಿಸ್ಟ್ರ್ ಆಗ್ಬಿಟ್ಟು ದುಡ್ಡು ಕಟ್ಬಿಡಿ, ನಾವು ನಿಮಗೆ ಪರಿಹಾರ ಮಾಡ್ಬಿಡ್ತೀವಿ. ಯಾವನ ಪರಿಹಾರ ಮಾಡೋಕ್ಕಾಗೋದಿಲ್ಲ. ಅದನ್ನು ಮಾಡೋಕ್ಕೆ ತಾಕತ್ತಿರೋದು ತಂದೆ ತಾಯಿ ಇಬ್ಬರಿಗೂ ಮಾತ್ರ, ಬೇರೆ ಇನ್ಯಾರಿಗೂ ಅಲ್ಲ. ಇದು ಎಂಥ ಅದ್ಭುತ ಈ ತಂದೆ ತಾಯಿ ಅನ್ನೋ ಒಂದು ಜರ್ನಿ. ಅಂದರೆ ನಿಮಗೆ ಎಲ್ಲ ಬರಬೇಕು, ಅದು ಪ್ರಾಕೃತಿಕವಾಗಿ ನೀವು ಅದನ್ನು ತಿಳ್ಕೊಬಿಟ್ರೆ ಮಾತ್ರ ತುಂಬ ಸಂತೋಷ ಪಡ್ತೀರಿ ನೀವು. ಇದು ಹೌ ದಿ ಜನ್ರೇಷನ್ ಸ್ಟಾರ್ಟ್ಸ್ ಆ್ಯಂಡ್ ಹೇಗೆ ಎಂಡ್ ಆಗುತ್ತೆ, ಇದು ಭಾಳ ಅದ್ಭುತ ತಿಳ್ಕೊಳೋದಕ್ಕೆ. ತುಂಬ ಖುಷಿ ಅನಿಸುತ್ತೆ ನಿಮಗೆ. ತಂದೆ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆಯಲ್ಲ, ಅದು ಒಬ್ಬ ತಪಸ್ವಿ ಇದ್ದಂಗೆ. ಅವನು ಎಷ್ಟು ಚೆನ್ನಾಗಿ ಅವನು ಯಾವುದೋ ಒಂದು ವಸ್ತುನ ಕಾಯ್ತಾನೆ. ಅದು ಯಾವುದು ಅಂದರೆ, ತನ್ನಲ್ಲಿ ಅಡಕವಾಗಬೇಕಾಗಿರುವಂಥ ಮುಂದಿನ ಜನಾಂಗದ ಪಿಂಡವನ್ನು. ಎಲ್ಲಿಂದ ಹುಡುಕ್ತಾನೆ ಅದನ್ನು? ಇವತ್ತು ಸೈನ್ಸಲ್ಲಿ ಹೇಳ್ದ ಅಂದರೆ ಬೇರೆ ಥರ ಹೇಳ್ಬಿಡ್ತಾರೆ, ಭಾಳ ದರಿದ್ರವಾಗಿ ಹೇಳ್ತಾರೆ. ಅದನ್ನು ನನಗೆ ಇಷ್ಟ ಇಲ್ಲ. ಅದನ್ನು ನಿಜ ಏನು ಅಂದರೆ, ಪ್ರಕೃತಿಯಿಂದನೇ ಆ ಮಗುವನ್ನು ಅಪೇಕ್ಷೆ ಪಡ್ತಾನೆ. ಹೇಗೆ ನೋಡಿ, ಮೋಡದಲ್ಲಿ ಮಳೆ ಸೃಷ್ಟಿಯಾಗಿ ಭೂಮಿಗೆ ಬಂದು ಬಿದ್ದು ಅಲ್ಲಿ ಯಾವುದಾದ್ರೂ ಫಸಲುಗಳು ಬೆಳೆದಾಗ ಯಾವ ಆಹಾರವನ್ನು ಒಬ್ಬ ತಂದೆ ತಿಂದಿರ್ತಾನೆ, ಅವನು ಆ ಪಿಂಡವನ್ನು ತನ್ನ ದೇಹದಲ್ಲಿ ಇಟ್ಕೊಂಡಿರ್ತಾನೆ, ತಾಯಿಗೆ ನಂತರ ಕೊಡ್ತಾನೆ. ಇನ್ನು ಮಜಾ ನೋಡಿ ಹೆಂಗಿದೆ ಅಂತ. ಅದಕ್ಕೆ ಹೇಳೋದು, ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ನ್ಯಾಯ, ನೀತಿ, ಧರ್ಮ, ಸತ್ಯ ಉಳಿಸ್ಕೊಂಡಾಗ ಅಂತ್ಯ ಸಂಸ್ಕಾರ ಆಗ್ತದಲ್ಲ, ಹಾಗೇನು ನಾವು ಪ್ರಕೃತಿಗೆ ಸೇರ್ತೀವಿ ವಾಪಸ್ಸು. ತಿರ್ಗಾ ಏನರಲ್ಲಿ ಮಾಡ್ತಾರೆ, ಇಲ್ಲ ಉಣ್ತಾರೆ, ಇಲ್ಲ ಸುಡ್ತಾನೆ, ಮತ್ತೆ ಮಳೆ ಬರುತ್ತೆ. ಅದೇ ನೋಡಿ ನಮ್ಮನ್ನು ಕರ್ಕೊಂಡು ಹೋಗುವಂಥ ಯಂತ್ರ, ಅದೇ ಭಾಳ ದೊಡ್ಡ ಯಂತ್ರ ಅದು. ತಿರ್ಗಾ ವಾಪಸ್ಸು ನಮ್ಮ ಜೀವಾಣ ಹೋಗುತ್ತೆ ಮೇಲ್ಗಡೆಗೆ, ತಿರ್ಗಾ ವಾಪಸ್ ಸೈಕಲ್ ಬರುತ್ತೆ ವಾಪಸ್ಸು, ತಿರ್ಗಾ ಬಂದು ಭೂಮಿಯಲ್ಲಿ ಹುಟ್ಟುತ್ತೆ. ಅದನ್ನು ಆಹಾರವಾಗಿ ಯಾರು ತಗೋತಾನೆ? ಅವನೇ ತಂದೆ. ಅದನ್ನು ಯಾರು ದಾನ ಕೊಡ್ತಾನೆ? ಅವರೇ ತಾಯಿ. ಸೊ ಮೊದಲು ದೇವರು ತಂದೆನೇ, ಆಮೇಲೆ ನಿಮಗೆ ಲಾಸ್ಟ್ಗೆ ತಾಯಿ. ಯಾಕೆಂದರೆ ನಮ್ಮನ್ನು ತಮ್ಮ ಭೂಮಿಯಲ್ಲಿ ತಬ್ಬಿ ಬಾಚಿ ಬಾಮಗನೆ ಅಂತ ಭೂಮಿಯಲ್ಲಿ ನಮ್ಮನ್ನು ಉಣಿಸ್ಕೊಳೋದು ಯಾರು? ತಾಯಿಯವಳು. ಭೂಮಿ ತಾಯಿ ಅಂತಾರೆ ಅದಕ್ಕೆ. ಸೊ ಹಾಗಾಗಿ ಪ್ರಕೃತಿಯಲ್ಲೇ ತಂದೆಯೂ ಇದ್ದಾನೆ, ತಾಯಿಯೂ ಇದೆ. ಇದೇ ಎಲ್ಲ ಧರ್ಮಗ್ರಂಥಗಳು ಹೇಳುವಂಥದ್ದು. ಇವತ್ತು ಸೈನ್ಸ್ ಜನ್ರೇಷನಲ್ಲಿ ನಾವು ಮಾತಾಡೋಕ್ಕಾಗೋದಿಲ್ಲ, ಕೇಳೋ ಪೇಷನ್ಸ್ ಇಲ್ಲ. ಈಗ ನಾವು ಯಾವುದಾದ್ರು ಒಂದು ಒಳ್ಳೆಯ ಅಂಶವನ್ನು ನಮ್ಮ ಒಂದು ಜಾಲತಾಣದ ಮುಖಾಂತರ ಯಾವುದೋ ಹಾಕ್ತೀವಿ ಅಂತ ತಿಳ್ಕೊಳ್ಳಿ, ನೀವು ಆ ಲೈಕ್ಸ್ನ ನೋಡ್ಬಿಟ್ರೆ ಆ ಯೋಗ್ಯತೆ ಗೊತ್ತಾಗ್ಬಿಡುತ್ತೆ. ಇವತ್ತು ಪ್ರಪಂಚದ್ದು ಒಳ್ಳೆಯ ವಿಷಯಕ್ಕೆ ಲೈಕ್ಸ್ ಬರೋಲ್ಲ. ಯಾವುದಾದ್ರು ಹಿಂಗೆ ನಿಂತಿರೋ ಹುಡುಗಿದಾಕಿ, ಒಂದು ಲವರ್ದಾಕಿ ನೋಡ್ದ ಅಂದರೆ 20,000 ಲೈಕು, 30,000 ಲೈಕು, 1 ಕೋಟಿ ಲೈಕು ತಗೊಳ್ಳಿ ಹೊಟ್ಟೋಗ್ತದೆ. ಅಂದರೆ ನಾವು ಎಲ್ಲಿದ್ದೀವಿ ಅಂದರೆ, ನಾವು ಷಡ್ಗುಣದಲ್ಲೇ ಅಡಗ್ಬಿಟ್ಟಿದ್ದೀವಿ. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ತುಂಬಿ ಮಜ್ಜನವಾಗ್ಬಿಟ್ಟಿದೆ ನಮ್ಮ ದೇಹ. ಅದನ್ನು ವರ್ಜಿಸೋವರೆಗೂ ನಮ್ಮ ಉದ್ಧಾರವೇ ಇಲ್ಲ. ಅದು ಗೊತ್ತಿಲ್ಲ ಯಾರಿಗೂ. ವರ್ಜಿಸ್ಬೇಕು ಅದನ್ನು. ಯಾಕೆ ಅಂದರೆ ಅದು ಸ್ವ ಅನುಭವ. ನಮಗೇನು ಕಮ್ಮಿ ಅಹಂಕಾರ ಇತ್ತು ಅಂತ ತಿಳ್ಕೊಬೇಡಿ. ಇವತ್ತೇನೋ ಮೈಕ್ ಹಿಡಿದು ಜಗ್ಗೇಶ್ ಮುಂದೆ ಮಾತಾಡ್ತಾನೆ ಅಂದರೆ ಅದು ಅನುಭವ ಮಾತಾಡ್ತಿದೆ, ನೋವು ಮಾತಾಡಿಸುತ್ತೆ.
ಕಲ್ತಿರೋದು ಮಾತಾಡಿಸುತ್ತೆ. ನಿಮ್ಮಂಥ ತಂದೆ ತಾಯಿಗಳು ಕಲ್ತ್ಕೊಂಡಿದ್ದೀನಿ. ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದು ಹೌದು ಇದು ಸತ್ಯ, ಇದು ಅಸತ್ಯ, ಇದು ಸತ್ಯ ಅಸತ್ಯ ತಿಳ್ಕೊಂಡು ನಾನು ಮನುಷ್ಯನಾಗಬೇಕಾದ್ರೆ 40 ವರ್ಷ ಆಯಿತು. ಅಲ್ಲಿವರೆಗೂ ನಮ್ಮ ಗುಣಗಳೇ ರಾಕ್ಷಸ ಗುಣಗಳು. ದಿನ ಎಲ್ಲ ಸ್ನೇಹಿತರ ಜೊತೆ ಕೂತ್ಕೊಂಡು ಕುಡಿ, ಮಾಂಸ ತಿನ್ನು, ಸಿಗರೇಟ್ ಸೇದು, ಏನೋ ಅಲೌಕಿಕ ವಿಚಾರಗಳನ್ನ ಮಾತಾಡು, ಇದೇ ಥರ ಇತ್ತು. ಯಾರೋ ನನ್ನ ಜನ್ಮಾಂತರದ ಪುಣ್ಯ ಯಾರೋ ಸಿಕ್ಕಿದ್ರು ನನಗೆ. ಅಲ್ಲಿ ನೋಡೋ ಚೆನ್ನಾಗಿದೆ, ಅಲ್ಲಿ ಹೋಗಿ ನೋಡಿದಾಗ ಹಿಂದೆ ತಿರುಗಿ ನೋಡ್ತೀನಿ, ಇದೆಲ್ಲ ಸತ್ಯ, ಅದೇ ಸತ್ಯ ಅಂತ ಅನ್ಸ್ಬಿಡ್ತು ನನಗೆ. ಹೊಟ್ಟೋದ್ವಿ, ಆ ಕಡೆ ಜರ್ನಿ ಸ್ಟಾರ್ಟ್ ಆಗೋಯ್ತು ನಮ್ಮದು. ಇನ್ಯಾರೂ ತಪ್ಪಿಸೋಕ್ಕಾಗಲ್ಲ. ಕಿವಿಗಳು ಬಂದಾಗೋಯ್ತು, ನಾವು ನೋಡೋದೂ ಇಲ್ಲ, ಯಾರು ಬೈದರೂ ಕೇಳಿಸ್ಕೊಳಲ್ಲ. ನಮ್ಮ ಪಾಡಿಗೆ ನಮ್ಮ ಗುರಿ ಅಲ್ಲಿರುತ್ತೆ. ನಾವು ಒಬ್ಬನೇ ಕೂತೆ ಅಂದರೆ ಧ್ಯಾನದಲ್ಲಿರುತ್ತೆ, ನಮ್ಮ ಬೇರೆ ಏನೂ ಇಲ್ಲ. ಸ್ನೇಹಿತರೆ, ಭಾಳ ಶ್ರೇಷ್ಠವಾದ ಈ ವೇದಿಕೆಯಲ್ಲಿ ತಂದೆ ತಾಯಿ ಎಂಬತಕ್ಕಂಥ ಅದ್ಭುತ ಶಕ್ತಿಗಳ ಬಗ್ಗೆ ಮಾತಾಡೋದಕ್ಕೆ ಎಲ್ಲ ಮಹನೀಯರು ಮಾತಾಡಿದ್ರು. ತಂದೆ ಅನ್ನೋನ ಬಗ್ಗೆ ನಾನು ಮಾತಾಡಬೇಕು. ಅವನ ಎಂಥ ಅಮಾಯಕಾರಿ ಅವನು. ಅವನ ಜೀವನದಲ್ಲಿ ಅವನಿಗೆ ಬೇರೆ ಯಾವುದೂ ಆಲೋಚನೆ ಇಲ್ಲ. ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಅಕ್ಕ ತಂಗಿ, ನನ್ನವರು, ಬರೀ ಎತ್ತು ದುಡ್ದಂಗೆ ದುಡಿತಾನೆ. ಹೆಣ ಬೀಳೋವರೆಗೂ ದುಡಿತಾನೆ. ವಾಪಸ್ ಅವನೊಂದು ಕೇಳ್ತಾನೆ, ವಾಪಸ್ ಏನಂತ ಇಲ್ಲಿ ಇವ್ರು ಆಡ್ಬಾರ್ದವನೇ, ಅಪ್ಪ ಐ ಲವ್ ಯು ಪಾ, ಅದು ಒಂದೇ ವರ್ಡ್ ಕೇಳೋದ್ರಿ ಅವನು, ಬೇರೆ ಏನು ಕೇಳಲ್ಲ. ಹೋಗಿ ತಬ್ರಿ ಸುಮ್ಮನೆ, ಥ್ಯಾಂಕ್ ಯು ಅಪ್ಪ ಅಂದ್ರಿ ಎಲ್ಲ ವಿಚಾರಕ್ಕೂ, ಥ್ಯಾಂಕ್ ಯು ಐ ಲವ್ ಯು ಅಪ್ಪ ಅಂದ್ರಿ. ಸತ್ತಾಗ ಆಸ್ತಿಗಳನ್ನು ಹೆಂಗೆ ವಿಂಗಡಣೆ ಮಾಡಬೇಕು ಅಂತ ಹೊಡೆದಾಡಬಾರ್ದು ಈ ಪ್ರಪಂಚ. ನನ್ನ 2 ಕಣ್ಣಲ್ಲಿ ನೋಡಿದ್ದೀನಿ ಆ ದರಿದ್ರ ಅವಸ್ಥೆಗಳನ್ನ, ನನ್ನ ಕಣ್ಣಲ್ಲಿ ನೋಡಿಬಿಟ್ಟಿದ್ದೀನಿ. ನಮ್ಮ ಬಂಧುಗಳು, ಮಿತ್ರರು, ತಂದೆ ಹೆಣವೂ ಎತ್ತಿರಲ್ಲ, ಆಗಲೇ ಕಿತ್ತಾಡ್ತಾ ಇರ್ತಾರೆ ಅಲ್ಲಿ ಸೈಡಲ್ಲಿ. ನನಗೆ ನಿನಗೆ ಇದು ಅವ್ರ ತಾಯಿ ಅಳ್ಕೊಂಡು ತನ್ನ ಗಂಡನ ಕಳಿಸ್ಕೊಳೋ ಒಂದು ನೋವ, ಅಥವಾ ಈ ಕಡೆ ತಿರುಗ್ಬಿಟ್ಟು ಮಕ್ಕಳದ್ದು ನೋಡಬೇಕಾ? ಅಂದರೆ ನಾವು ಯಾವ ಕಾಲಘಟ್ಟದಲ್ಲಿದ್ದೀವಿ ನೋಡಿ, ಯಾವುದೋ ಬಯಸ್ತಾ ಇದ್ದೀವಿ. ಅವರೆಲ್ಲರಿಗೂ ಸೇರಿಸಿ ಒಂದೇ ಹೇಳ್ತೀವಿ, ನೀವು ಈ ವಿಶ್ವದಲ್ಲಿ ಏನಾದರೂ ಸಂಪಾದನೆ ಮಾಡಿ, ಅದನ್ನು ನೆನಪಿಡಿ, ಭಗವಂತ ಎಂಬತಕ್ಕವನು ಒಂದೇ ಒಂದು ಚುಟುಕಿ ಹಿಂಗೆ ಹೊಡೆದಾಗ ಎಲ್ಲವನ್ನು ಎಲ್ಲಿರುತ್ತೆ ಅಲ್ಲೇ ಬಿಟ್ಟು ತೊಲಗೋಗ್ತಾ ಇರ್ಬೇಕು ನಾವು. ಯಾವುದು ನಮ್ಮದು, ಯಾವ ಹೆಸರು ನಮ್ಮದು? ನನಗೆ ಯಾವಾಗ ಕೂತ್ಕೊಂಡ್ರು ನನ್ನ ಭಾಗಕ್ಕೆ ಪುನೀತ ದೊಡ್ಡ ಸಂತನ ಕಾಣಿಸ್ಬಿಟ್ಟ ನನಗೆ. ಯಾಕೆ? ಅವನು ನನ್ನ ಎಷ್ಟು ಪ್ರೀತಿಸುವಂಥ ಜೀವ ಅದು. ನನಗೊಂದಿನ ಬಂದು ಹೇಳ್ತಾನೆ, ಅಣ್ಣ ನಿಮಗೊಂದು ನಾನು ವಿಷಯ ಹಂಚ್ಕೋಬೇಕಣ್ಣ ಅಂದ. ಏನು ಹೇಳಪ್ಪ? ಅಣ್ಣ ನಾನು ಒಂದು 60 crores ಅಷ್ಟು ನಾನು ವ್ಯವಹಾರಗಳನ್ನ ಒಪ್ಕೊಂಡಿದ್ದೀನಿ ಅಂತ ಹೇಳಿದೆ. ನಂಗೆ ಭಾಳ ಖುಷಿ ಆಯಿತು. ಏನು ಸಂತೋಷ ಪಡ್ತಾನೋ ನಿಮ್ಮಪ್ಪ ಇದು ಕೇಳಿದ್ರೆ. ಅಲ್ಲ, ಇರಬೇಕಾಯ್ತು ನಿಮ್ಮಪ್ಪ, ಎಂಥ ಅದ್ಭುತ ಪಾಪ. ನಿಮ್ಮಪ್ಪ 1000 ಗಟ್ಟಲೆ ತಗೊಂಡು ವರ್ಷಾನ್ಗಟ್ಟಲೆ ಕೆಲಸ ಮಾಡಿ ಯಾವಾಗೋ ಒಂದಿನ ಯಾರೋ 1 ಲಕ್ಷ ಕೊಟ್ಟಿದ್ದಕ್ಕೆ ಹಿಗ್ಗಿ ಹೀರೆಕಾಯಿ ಆಗ್ಬಿಟ್ಟಿದ್ದ. ಅವರ ಮಗ ನೀನು, ಏನಪ್ಪ ಇಷ್ಟು ಚೆನ್ನಾಗಿ ನೀನು ಸಂಪಾದನೆ ಮಾಡಿ, ಐ ಆಮ್ ವೆರಿ ಹ್ಯಾಪಿ. ಕಡೆಗೆ ಒಂದಿನ ಫೋನ್ ಮಾಡ್ತಾನೆ, ಅದಾಗಿದ್ದು ಒಂದು 20 ದಿನಕ್ಕೆ, ಅಣ್ಣ ನಾನು ಮಲ್ಲೇಶ್ವರಕ್ಕೆ ಬಂದಿದ್ದೀನಿ, ನಂಗೆ ಗೊತ್ತು ಅವನು ಎಲ್ಲಿ ಬರ್ತಾನೆ, ಅಲ್ಲೊಬ್ಬರು ನಾನು ಟ್ರೀಟ್ಮೆಂಟ್ ತೊಗೊಂಡೆ, ಅಲ್ಲೇ ಬಂದಿದ್ದ. ಏನಾಯ್ತಪ್ಪ ಅಂದೆ. ಇಲ್ಲ ಹೋಮಕ್ಕೆ ಕೂತಿದೆ, ಯಾಕೋ ತುಂಬ ಪೇನ್ ಆಗೋಗ್ಬಿಟ್ಟಿದೆ, ಟ್ರೀಟ್ಮೆಂಟ್ ತೊಗೊಂಡು ನಾನು ಆಚೆ ಹೋಗಿ ಬಂದೆ. ಏನಕ್ಕಪ್ಪ ಆಚೆ ಹೋಗ್ತೆ ಅಂದ. ಇಲ್ಲಪ್ಪ ನೀನೇನೋ ಟ್ರೀಟ್ಮೆಂಟ್ ಹಣ ಬಾಣ ನಿಮ್ಗಿರೋದೆ ನಮಗೂ ಇರೋದು, ಬನ್ನಿ ಕೂತ್ಕೊಳ್ಳಿ ಅಂದ. ಸರಿ ಆಯ್ತಪ್ಪ, ಚೇರ್ ಹಾಕ್ಕೊಂಡು ನನಗೆ ಕತ್ತು ಅವನಿಗೆ ಟ್ರೀಟ್ಮೆಂಟು. ಬೆಳಗ್ಗೆ ಅವನಿಲ್ಲ. ಅವನು ಹೇಳಿದ ಕತೆಗಳು ನೆನಪಾಯಿತು. ಅಣ್ಣ ನಾನು 60 ಕೋಟಿಯಷ್ಟು ನಾನು ಇದನ್ನು ಒಪ್ಪಿದ್ದೀನಿ, ಕೆಲಸ ಮಾಡ್ತೀನಿ ಅಂತ. ನೋಡಿ, ಒಂದು ಚುಟಿಗೆ ಭಗವಂತ ಕೊಟ್ಟದ್ದು ಅಲ್ಲೇ ಬಿಟ್ಟು ಹೊಟ್ಟೋದ, ಅವನ ಪಾಡ್ಗೆ ಅವನು ಹೊಟ್ಟೋದ, ಅವನು ಇರಲ್ಲ. ಇದೇ ಸ್ಥಿತಿ ಎಲ್ಲರಿಗೂ, ಇದೇ ಗತಿ ಎಲ್ಲರಿಗೂ. ನಮ್ಮದು ಯಾವುದೂ ಅಲ್ಲ, ನಮ್ಮ ಹತ್ರ ಏನೂ ಇಲ್ಲ, ಸುಮ್ಮನೆ ಒಂದು ಆಸೆ ನಮಗೆ, ಇದು ನಂದು, ಇದು ನಂದು. ಆ ಥರ ನಾವೆಲ್ಲವನ್ನು ತ್ಯಜಿಸಿದಾಗ ಮಾತ್ರ ನಿಜವಾದ ಅಪ್ಪ ಆಗೋಕ್ಕೆ ಸಾಧ್ಯ. ಅಪ್ಪ ಅದೇ ಥರ ಒಬ್ಬ ತ್ಯಾಗಿ, ಅವನು ಎಲ್ಲ ಮಾಡ್ತಾನೆ, ಆದರೆ ನಂದಲ್ಲ. ಅವನೆಲ್ಲ ಮಾಡ್ತಾನೆ, ಯಾರಿಗೂ ಮಾಡ್ತಾನೆ. ಅವನು ಹಗಲು ರಾತ್ರಿ ದುಡಿತಾನೆ, ಮಕ್ಕಳಿಗೋಸ್ಕರ ದುಡಿತಾನೆ, ಯೋಚನೆ ಮಾಡ್ತಾನೆ ಇರ್ತಾನೆ. ನೋಡಿ, ಈ ಮಗನಿಗೆ ಅದು ಮಾಡಿದೆ, ಆ ಮಗನಿಗೆ ಇದು ಮಾಡಬೇಕಾಯ್ತು. ಇನ್ನೊಂದು ಅದ್ಭುತ ಏನು ಅಂದರೆ, ಅವನು ಕೆಲವು ಮಕ್ಕಳಿಗೆ ಕೊಡೋಕ್ಕಾಗದೇ ಇರೋ ಸ್ಟೇಜ್ ಬಂದಾಗ ಅವನು ನನ್ನ ತಬ್ಬಿ ಹತ್ತಿರೋದನ್ನು ನಾನು ನೋಡಿದ್ದೀನಿ. ಏನೂ ಮಾಡೋಕ್ಕಾಗಿಲ್ಲ ಕಣೋ ಈಸಣ್ಣ, ನಾನು ನನ್ನ ಮಕ್ಕಳಿಗೆ ಏನೂ ಮಾಡೋಕ್ಕಾಗಿಲ್ಲ. ಬಿಡೆಯ ಜೀವ ಕೊಟ್ಟಿದೆಯಲ್ಲ ಬಿಡು. ತಂದೆ ಎಂಬ ತಕ್ಕವನು ಮಕ್ಕಳಿಗೆ ಕೊಡಬೇಕಾದ್ದು ವಿದ್ಯೆ ಕೊಡಬೇಕು, ಅಥವಾ ಎಷ್ಟಾಗುತ್ತಾಡ, ಅದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ದರಿದ್ರ ದೇಹವನ್ನು ಕೊಟ್ಟಿದ್ದಾನೆ, ಈ ಉಸಿರನ್ನು ಕೊಟ್ಟಿದ್ದಾನೆ, ವಿಶ್ವವನ್ನು ನೋಡೋ ಕಣ್ಣನ್ನು ಕೊಟ್ಟಿದ್ದಾನೆ, ಪಂಚೇಂದ್ರಿಯಗಳನ್ನ ಕೊಟ್ಟಿದ್ದಾನೆ. ಅದಕ್ಕಿಂತ ಶ್ರೀಮಂತಿಗೆ ಅಪ್ಪ ಇನ್ನೇನ್ರಿ ಕೊಡಬೇಕಾಗ್ತದೆ ಈ ಪ್ರಪಂಚದಲ್ಲಿ? ಇಟ್ಟು ಕೊಟ್ಟರೆ ಸಾಕು. ಈ ತಾಯಿ ಎಂಬ ತಕ್ಕೊಳ್ಳೊಬ್ಬಳಿದ್ದಾಳೆ. ಇಲ್ಲಿ ಯಾರಾದ್ರು ತಾಯಿಯಂದಿರಿದ್ರೆ ಕಿವಿ ಮಾತು, ಕಟ್ಟಾಪಟ್ಟು ಅಪ್ಪ ದುಡ್ಕೊಂಡು ತಗೊಂಬಂದು ಎಲ್ಲ ಸುರಿತಾನೆ.
ತಾಯಿ ಅದನ್ನು ಹಂಚ್ತಾಳೆ. ಆದರೆ ಅವಳ ಬಿಲ್ಡಪ್ ಹೆಂಗಿರುತ್ತೆ ಅಂದರೆ ತಾನೇ ಮಕ್ಕಳಿಗೆಲ್ಲ ಎಕ್ಸ್ಟ್ರಾ ಮಾಡ್ತಾ ಇರೋದು. ಅಪ್ಪ ಏನೂ ಮಾಡ್ತಾ ಇಲ್ಲ. ಏನು ಮಾಡೋದು, ನಿಮ್ಮಪ್ಪ ಹಾಗೆ ಹೀಗೆ ಆ ಥರ ಬಾಂಬ್ಗಳನ್ನ ಮಾತ್ರ ಹಾಕೋಕ್ಕೆ ಹೋಗಬೇಡಿ, ದಯವಿಟ್ಟು ಹಾಕಬೇಡಿ. ಆ ಇನ್ಫೆಂಟ್ ಸ್ಟೇಜಲ್ಲಿ ಮಕ್ಕಳಿಗೆ ಏನು ಬರುತ್ತೆ, ಎಲ್ಲ ನಮ್ಮಮ್ಮ ಸರ್, ನಮ್ಮಪ್ಪ ಸರಿಯಿಲ್ಲ, ನನ್ನ ಮಗ ಎಲ್ಲ ಬೈತಾ ಇರ್ತಾನೆ. ಮಾಡಬಾರ್ದು. ಆ ತಾಯಂದಿರು ಆ ಕೆಲಸ ಮಾಡೋಕ್ಕೆ ಹೋಗಬಾರ್ದು. ಅವರು ಒಂದೊಂದು ಮಾಡಬೇಕಾದ್ರೆ ಬಿಡಿಸಿ ಬಿಡಿಸಿ ಹೇಳಬೇಕು ಮಕ್ಕಳಿಗೆ, ಕಂದ ಇದು ನಿಮ್ಮಪ್ಪನ ಋಣ, ಇದು ನಿಮ್ಮಪ್ಪ ಮಾಡಿದ್ದು, ಇದು ನಿಮ್ಮಪ್ಪ ಕೊಟ್ಟಿದ್ದು ಹೇಳಬೇಕು. ಅದರಲ್ಲಿ ಬೇರೆ ಡೌಗಳು ಇಲ್ಲಿಕೊಂಡು ತಗೊಳಪ್ಪ, ತೊಗೊಂಡು ಹೋಗಪ್ಪ, ಹೇಳ್ಬೇಡ ಅಪ್ಪನಿಗೆ. ಏನು ಬಿಲ್ಡಪ್ ಕೊಡ್ರಿ ಇದು. ಆ ಗುಣಗಳನ್ನು ಪಕ್ಕಕ್ಕೆ ಇಟ್ಟುಬಿಡಿ. ಆವಾಗ ಏನಾಗುತ್ತೆ, ಮಕ್ಕಳಲ್ಲಿ ಒಂದು ಸಣ್ಣ ಭಾವ ಬಂದು ಕುತ್ಕೊಂಡ್ಬಿಡುತ್ತೆ ಮೈಂಡಲ್ಲಿ. ಏನು, ಎಲ್ಲ ನಮ್ಮ ತಾಯಿಗಿನ್ನ ದೇವರಿಲ್ಲ. ಏನು ತಂದೆ ಅವನು ದೇವರ್ರಿ, ಅವನಿದ್ದರೆ ತಾಯಿ ತಂದೆ ಇದ್ದರೆ ನಾವು ನೀವು, ಇದಿಷ್ಟೇ. ಸೊ ರೆಸ್ಪೆಕ್ಟ್ ಯುವರ್ ಪೇರೆಂಟ್ಸ್ಗಳು. ಎಲ್ಲೇ ಹೋಗಿ ನೀವು ಮನೆ ಬಿಟ್ಟು ಆಚೆ ಹೋಗ್ಬೇಕಾದ್ರೆ ಅಪ್ಪ ಅಮ್ಮನ ಕೂರಿಸಿ ಕಾಲ ನಮಸ್ಕಾರ ಹಾಕು ಬನ್ನಿ. ಯಾವ ಮೃತ್ಯುವು ನಿಮಗೆ ಅಡ್ಡ ಬರುವುದಿಲ್ಲ, ಕ್ಷೇಮವಾಗಿ ಬರ್ತೀವಿ. ಯಾವುದೇ ಉತ್ತಮವಾದ ಕೆಲಸಕ್ಕೆ ಹೋಗ್ಬೇಕಾದ್ರೆ ಅಪ್ಪ ಅಮ್ಮನ ಕಾಲಿಗೆ ಬಿದ್ದೋಗಿ. ನಿಮ್ಮನ್ನು ತಡೆಯೋರು ಯಾರೂ ಇಲ್ಲ. ನಾನು 62 ವರ್ಷದ ಮುದುಕನಾಗಿದ್ದೇನೆ. ಇವತ್ತು ನನ್ನ ತಾಯಾಣೆ ಬೆಳಗ್ಗೆ ಎದ್ದರೆ ಅಪ್ಪ ಅಮ್ಮನ ಫೋಟೋಕ್ಕೆ ನಮಸ್ಕಾರ, ರಾತ್ರಿ ಮನೆಗೆ ಬೇಕಾದ್ರೆ ಅಪ್ಪ ಅಮ್ಮನ ಫೋಟೋಕ್ಕೆ ನಮಸ್ಕಾರ, ಎದೆ ಮೇಲೂ ನಮ್ಮ ಅಪ್ಪನ ಹಾಕೊಂಡು. ದಿಸ್ ದ ಲವ್ ಐ ಗಿವ್. ಎನಿವೇ, ಒಳ್ಳೆಯದಾಗಲಿ. ಎಲ್ಲ ತಂದೆದಿರಾಗಿರೋರು ಒಂದೇ ಒಂದು ಗುಟ್ಟು ಮತ್ತು ಕಿವಿ ಮಾತನ್ನು ಹೇಳ್ಬಿಡ್ತೀನಿ. ಮಕ್ಕಳುಗಳು ಬೇಜಾರು ಮಾಡಿದ್ರೆ ಐ ಡೋಂಟ್ ಕೇರ್. ಆಸ್ತಿಗಳಿದ್ದರೆ ಸಾಯೋವರೆಗೂ ಯಾರಿಗೂ ಕೊಡಬೇಡಿ ಕಣ್ರ, ದಯವಿಟ್ಟು ಕೈ ಮುಗಿತೀನಿ. ಯಾರೇ ಮಗ ಬಂದು ಎಷ್ಟೇ ಡ್ರಾಮಾ ಮಾಡಿದ್ರು ಕೊಡಬೇಡಿ, ಎಷ್ಟೇ ಭರತನಾಟ್ಯ ಮಾಡಿದ್ರೂ ಕೊಡಬೇಡಿ, ಸುಮ್ಮನೆ ನಗ್ತಾ ಇರ್ಬೇಕಂತ ಅಷ್ಟೇ. ಉಯಿಲಲ್ಲಿ ಬರೆದಿಟ್ಟಿರಿ, ನಾನು ಸತ್ತ ನಂತರ ಏದು ಇವನ ಎದೆ ಮೇಲೆ ಕೂಲಿಸ್ರಿ ಅಂತ ಬರೀರಿ. ಮುಂಚೆ ಏನಾದರೂ ಬರೆದು ಕೊಟ್ರಿ, ತಾಯಿ ತಂದೆಯ ಸೇವೆಯಾಯೋ ಹಾಡುಗಳು ಬಂದ್ಬಿಡ್ತವೆ. ಹುಷಾರ್, ಬಿ ಕೇರ್ಫುಲ್. ನೀವು ನಗ್ಬೇಡ್ರೋ, ನೀವೇನು ತಂದೆ ಆಗ್ಬಿಟ್ಟಿದ್ದೀರಾ, ಇನ್ನೂ ಬೇಗ ಟೈಮ್ ಆಯ್ತು ನನಗೆ. ದೊಡ್ಡವ್ರಿಗೆ ಹೇಳ್ತಾ ಇದ್ದೀನಿ, ಇದೊಂದು ಮೈಂಡಲ್ಲಿ ಇಟ್ಕೋಬೇಕು. ನನ್ನ ಅನುಭವದ ಮಾತು. ನಮ್ಮ ಚಿಕ್ಕಪ್ಪನ ನೋಡ್ತಾ ಇದ್ದೀನಿ ಇವತ್ತೆಲ್ಲ, ಅವ್ನು ಮಾಡಂಗೆ ಅನುಭವಿಸ್ತಿದ್ದಾನೆ ಪಾಪ. ಎಲ್ಲ ಕೊಟ್ಬಿಟ್ಟವನು, ಹಂಗೆಲ್ಲ ಕೊಡೋಕ್ಕೆ ಹೋಗಬೇಡಿ. ಹಾಗಾಗಿ ಪ್ರೀತಿನ ಹೃದಯ ತುಂಬ ಕೊಡಿ. ಆಮೇಲೆ ದಯವಿಟ್ಟು ಮದುವೆ ಆದಮೇಲೆ ಸ್ವಲ್ಪ ತಾಯಂದಿರು ತಂದೆಗಳಿಗೆ ಸ್ವಲ್ಪ ಲೈಟಾಗಿ ಬಿ ಪಿಗಳು ರೈಸ್ ಆಗ್ತವೆ. ಹೇಗಿದ್ದ ಗೊತ್ತಾ, ನನ್ನ ಮಗ ನನ್ನ ಬಿಟ್ಟು ಹೋಗ್ತಾ ಇರಲಿಲ್ಲ ಕಣ್ರಿ, ನೋಡಿ ಅವಳು ಬಂದಮೇಲೆ ಇಲ್ಲೇನೇ ಹೋಯ್ತವನೆ ಬರೋದೆ, ಅವೆಲ್ಲ ಹೇಳೋಕ್ಕೆ ಹೋಗಬೇಡಿ. ನೀವು ಹಂಗೆ ಇದ್ದಿದ್ದು, ನಿಮ್ಮ ಮಗನೂ ಮುಂದೆ ಹಂಗೆ ಹೋಗೋದು, ಅವನ ಮಗನೂ ಮುಂದೆ ಹಂಗೆ ಹೋಗೋದು. ಹಾಗಾಗಿ ಆ ಜನ್ರೇಷನ್ ಆಶೀರ್ವಾದ ಮಾಡಿ, ಒಳ್ಳೆ ಮದುವೆ, ಚೆನ್ನಾಗಿರೋ, ಖುಷಿಯಾಗಿರೋ. ಅಪ್ಪದಿರು ಹೇಳ್ಕೊಡೋಕೆ ಎಂಜಾಯ್ ಅನ್ಬೇಕು, ಅನ್ಬೇಡಿ ಪ್ಲೀಸ್. ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು. ನಂದು ಏನೋ ಸ್ವಲ್ಪ ತಪ್ಪು ಬಂದಿರೋ ಬಾಯಲ್ಲಿ ಕ್ಷಮೆ ಇರಲಿ. ಒಳ್ಳೆಯದಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ಧನ್ಯವಾದ.